ನಿಮ್ಮನ್ನೆಲ್ಲ ಒಕ್ಲಬ್ಬಿಸ್ತೀವಿ ಅಂತಂದರೆ ಇವತ್ತು ಅಲ್ಲಿರ್ತಕ್ಕಂಥ ಭೂಮಿ ಹೇಳ್ತಾರೆ 80% ರೈತರೇ ಅಲ್ಲ ಅಂತಾರೆ. 80% ರೈತರೇ ಅಲ್ಲ ಅಂತ ಹೇಳ್ತಾವ್ರೆ. ಎಲ್ಲರೂ ಒಪ್ಪಿಗೆ ಕೊಟ್ಬಿಟ್ಟವ್ರೆ. 80% ರೈತರೇ ಇಲ್ಲದೆ ಹೋದರೆ 80% ನಿಮಗೆ ಒಪ್ಪಿಗೆ ಕೊಟ್ಟಾರೆ ಯಾರು? 80% ಒಪ್ಪಿಗೆ ಕೊಟ್ಟವ್ರೆ ಅಂತಿದ್ದೀರಲ್ಲ ಅಲ್ಲಿರೋರು. ಯಾರು ಕೊಟ್ಟಿರೋರು? ಮೊದಲು ಈ ಪ್ರೋಸೆಸ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಬ್ಬ ಅಧಿಕಾರಿ ಮಾಹಿತಿ ಕೊಡ್ತಾನೆ. ಸರ್ಕಾರಿ ಭೂಮಿ ಈ 8 ಹಳ್ಳಿಗಳ ವ್ಯಾಪ್ತಿನಲ್ಲಿ 2230 ಎಕರೆ ಲ್ಯಾಂಡ್ ಇದೆ ಅಂತ ಕೊಡ್ತಾನೆ. ಸರ್ಕಾರಿ ಭೂಮಿ 2230 ಎಕರೆ. ಅದನ್ನೀಗ ಎಷ್ಟಿಗೆ ತಂದಿಟ್ಟವ್ರೆ? 750 ಎಕರೆ. ಈಗ 750 ಎಕರೆ ಸರ್ಕಾರಿ ಭೂಮಿ ಅಂತ ಇದೆ. ಪ್ರಾರಂಭಿಕ ಹಂತದಲ್ಲಿ 2320 ಎಕರೆ ಇದೆ ಅಂತ ಹೇಳಿ ರಿಪೋರ್ಟ್ ತಗೊಂಡು ಎಲ್ಲೋಯ್ತು ಆ ಸರ್ಕಾರಿ ಭೂಮಿ? ಯಾರ್ಯಾರಿಗೆ ಹೋಗಿದೆ ಅದು? ಎಷ್ಟು ಜನ ಅಧಿಕಾರಿಗಳಿಗೆ ಹೋಗಿದೆ? ಎಷ್ಟು ಜನ ರಾಜಕಾರಣಿಗಳಿಗೆ ಹೋಗಿದೆ? ಏನೋ ಹೇಳೋರಲ್ಲ ನಿನ್ನೆ, ಕೆಲವು MLAಗಳದ್ದು ಲ್ಯಾಂಡ್ ಇದೆ, ಕೆಲವು ಮಂತ್ರಿಗಳ ಲ್ಯಾಂಡ್ ಇದೆ, ಇದೇನೋ ಹೇಳ್ಕೊಂಡವ್ರೆ. ಈ 2220 ಎಕರೆಯಲ್ಲಿ ಅವ್ರಿಗೆ ಹಂಚಿದ್ದೀರಾ? ಯಾವ್ಯಾವ ಅಧಿಕಾರಿಗಳ ಪಾಲು ಎಷ್ಟೆಷ್ಟಿದೆ, ಏನೇನು ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದೀರಿ? ಇದು ನಿಮ್ಮ ಯೋಜನೆ ಮಾಡಲಿಕ್ಕೆ ಹೊರಟಿರೋದು.